Yes, hello my dear NEET aspirants. Finally 32 days remaining for your NEET examination. ಸೊ ನಾನು ಇವತ್ತು ಯಾವ ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಯಾವ ಚಾಪ್ಟರ್ ಸಿನಾಪ್ಸಿಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ಸೊ ಆಲ್ಮೋಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಕೇಸ್ ಆಫ್ ಫ್ಲಾರಿಂಗ್ ಪ್ಲ್ಯಾಂಟ್ ಬಗ್ಗೆ. ಸೊ ಯಾವುದ್ಯಾವುದೆಲ್ಲ ಸಿನಾಪ್ಸಿಸ್ ಬೇಕು ಅಂತ ಹೇಳಿ ತುಂಬ ಫಾಸ್ಟ್ ಆ್ಯಂಡ್ ಸ್ಮಾರ್ಟಾಗಿ ಹೈಲೈಟ್ ಮಾಡ್ಕೊಂಡು ಹೋಗ್ತೀನಿ, ನೀವು ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಹಿಯರ್ ಇನ್ ದಿಸ್ ಸ್ಲೈಡ್ ದ ಟಿಪಿಕಲ್ ಎಂಜಿಯೋಸ್ಪರ್ಮಿಕ್ anther which has a two lobes, such anther which is called as a bilobed, and each lobe consists of a two thecus, so which is also called as a dithecous anther. So ಈ ಲೈನ್ ಅಂಡರ್ಲೈನ್ ಮಾಡಿ, ದಿಸ್ ಲೈನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ನೆಕ್ಸ್ಟ್ ಕ್ವಿಕ್ ಆಗಿ ನೋಡೋಣ. ಸೊ ಡೈಥಿಕಸ್ ಆಂಥರ್ ವಿಚ್ ಕನ್ಸಿಸ್ಟ್ ಆಫ್ 4 ಮೈಕ್ರೋಸ್ಪೊರಾಂಜಿಯಮ್ ಅಂತ ಇದೆ. ಸೊ ಇದನ್ನು ಅಂಡರ್ಲೈನ್ ಮಾಡಿ, 4 ಮೈಕ್ರೋಸ್ಪೊರಾಂಜಿಯಮ್. ಸೊ ದಟ್ಸ್ ವೈ ವಿಚ್ ಇಸ್ ಕಾಲ್ಡ್ ಆಸ್ ಅ ಟೆಟ್ರಾಸ್ಪೊರಾಂಜಿಯೇಟ್. ಸೊ ಹಿಯರ್ ಟೆಟ್ರಾಸ್ಪೊರಾಂಜಿಯೇಟ್ಗೆ ಬೆಸ್ಟ್ ಎಕ್ಸಾಂಪಲ್ ದತೂರ ಅಂತ ಹೇಳಿ ಮೆನ್ಷನ್ ಆಗಿದೆ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಮೊನೋಥಿಕಸ್ ಆಂಥರ್ ಕನ್ಸಿಸ್ಟ್ ಆಫ್ 2 ಮೈಕ್ರೋಸ್ಪೊರಾಂಜಿಯಾ ಇನ್ 1 lobe. In case of a hibiscus which consists only 1 lobe, ಸೊ ಈ ಒಂದೇ ಒಂದು ಲೋಬ್ ಇರೋದ್ರಿಂದ ಸೊ ಇದನ್ನು ಕಂಪ್ಲೀಟ್ ಆಗಿ ಮೊನೋಥಿಕಸ್ ಆಂಥರ್ ಅಂತ ಹೇಳಿ ಇಲ್ಲಿ ಟರ್ಮಿನಾಲಜಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಸೊ ಕ್ವಿಕ್ ಆಗಿ ನೆಕ್ಸ್ಟ್ ಮೈಕ್ರೋಸ್ಪೊರಾಂಜಿಯಮ್ಗೆ ಹೋಗೋಣ, ಇದೇ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಮೈಕ್ರೋಸ್ಪೊರಾಂಜಿಯಮ್ ಬಗ್ಗೆ ಮಾತಾಡೋದಾದರೆ, ಹಿಯರ್ ಇನ್ NCERT ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಐ ಥಿಂಕ್ ದಿಸ್ ಡಯಾಗ್ರಾಮ್, ಸೊ ದಿಸ್ ಡಯಾಗ್ರಾಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಡಯಾಗ್ರಾಮಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂತದ್ದು ಅಂತ ಹೇಳೋದಾದರೆ, ಸೊ ದ ಆಂಥರ್ ವಾಲ್ಸ್ ಆರ್ 4 in numbers. ಸೊ ಟೋಟಲ್ ಆಗಿ ನಮಗೆ ಆಂಥರಲ್ಲಿ 4 ವಾಲ್ ಲೇಯರ್ಸ್ ಇದೆ. ಸೊ ಯಾವ್ದ್ಯಾವ್ದಿಲ್ಲ ಅಂತ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಒನ್ ಈಸ್ ಎಪಿಡರ್ಮಿಸ್, second one is a endothecium, third one is a middle layer, and the fourth one is a tapetum ಅಂತ ಹೇಳಿ. ಇದನ್ನ ಆರ್ಡರ್ ವೈಸ್ ನಿಮಗೆ ಗೊತ್ತಿರಬೇಕು, ಬಿಕಾಸ್ ಆರ್ಡರ್ ವೈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ anther which is also called as a microsporangium, a typical microsporangium which contain, there are 4 anther walls. The first one is epidermis, second one is endothecium, third one is middle layer, and the fourth one is tapetum. ಸೊ ಇದರಲ್ಲಿ ನಿಮಗೆ ಮೇನ್ ಆಗಿ ಕೇಳುವಂಥದ್ದು ಏನಪ್ಪ ಅಂತ ಹೇಳೋದಾದರೆ, ಸೊ ಫಂಕ್ಷನ್ಸ್ ಇರ್ಬೋದು. ಆಮೇಲೆ ಸೊ ಫಸ್ಟ್ ಒನ್ ಈಸ್ ಎಪಿಡರ್ಮಿಸ್ ವಿಚ್ ಈಸ್ ಮೆಂಟ್ ಫಾರ್ ಪ್ರೊಟೆಕ್ಷನ್ ಅಂತ ಬರೀರಿ. ಎಂಡೋಥೀಶಿಯಮ್ ಅಂತ ಬರ್ತಿದ್ದಂಗೆ, ಸೊ ಎಂಡೋಥೀಶಿಯಮ್ ಮೆಂಟ್ ಫಾರ್ ಡೆಹಿಸೆನ್ಸ್. ಸೊ ಆಂಥರ್ ವಾಲ್ ಬ್ರೋಕಪ್ ಆಗೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಮಿಡಲ್ ಲೇಯರ್ ವಿಚ್ ಈಸ್ 2 to 3 ಲೇಯರ್ ಥಿಕ್ನೆಸ್ ಅಂತ ಹೇಳಿ ಮೆನ್ಷನ್ ಮಾಡಿ, ವಿಚ್ ಇಸ್ ಆಲ್ಸೋ ಫಾರ್ ಪ್ರೊಟೆಕ್ಷನ್ ಅಂತ ಹೇಳಿ ಮೆನ್ಷನ್ ಮಾಡಿ. ಆ್ಯಂಡ್ ಎಫಿಮೆರಲ್ ಇನ್ ಫಂಕ್ಷನ್. ಸೊ ಎಫಿಮೆರಲ್ ಅಂತ ಹೇಳೋದಾದರೆ ಇಲ್ಲಿ ಮೇಯ್ನ್ ಆಗಿ ಶಾರ್ಟ್ ಲಿವ್ಡ್ ಅಂತ ಹೇಳಿ ಮೆನ್ಷನ್ ಆಗಿದೆ. ಸೊ ಓಲ್ಡ್ NCERT ಇತ್ತದು. ಸೊ ಅದಾದಮೇಲೆ ಟಪೀಟಮ್. ಸೊ ಟಪೀಟಮ್ ಬಗ್ಗೆ ಮಾತಾಡೋದಾದರೆ, ವಿಚ್ ಇಸ್ ಕಂಪ್ಲೀಟ್ಲಿ ಅ ನ್ಯೂಟ್ರಿಟಿವ್. ಈ ಒಂದು NCERT ಲೈನ್ ಅಂಡರ್ಲೈನ್ ಮಾಡಿ. ಸೊ ಟಪೀಟಮ್ ವಿಚ್ ನರಿಷಸ್ ಡೆವಲಪಿಂಗ್ ಪೋಲನ್ ಗ್ರೇನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸೆಲ್ಸ್ ಆಫ್ ಟಪೀಟಮ್ which possess a dense cytoplasm and generally have more than 1 nucleus ಅಂತ ಇದೆ. ಆ ಪಾಯಿಂಟ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದನ್ನು ಕೂಡ NCERTಯಲ್ಲಿ ಅಂಡರ್ಲೈನ್ ಮಾಡಿ. ಸೊ ಪ್ಲಸ್ ಅದ್ರ ಜೊತೆಗೆ ಸೊ ಎಂಡೋಥೀಶಿಯಮ್ ವಿಚ್ ಹ್ಯಾಸ್ ಅ ಸೆಲ್ಯುಲೋಸಿಕ್ ಫೈಬ್ರಸ್ ಥಿಕ್ನಿಂಗ್, ಅದನ್ನು ಅಂಡರ್ಲೈನ್ ಮಾಡಿ. ಆ್ಯಂಡ್ ವಿಚ್ ಈಸ್ ಮೆಂಟ್ ಫಾರ್ ಡೆಹಿಸೆನ್ಸ್ ಆಫ್ ಆಂಥರ್ ಡ್ಯೂ ಟು ದೇರ್ ಹೈಗ್ರೋಸ್ಕೋಪಿಕ್ ನೇಚರ್ ಅಂತ ಇದೆ. ಸೊ ಅದನ್ನು ಕೂಡ ಅಂಡರ್ಲೈನ್ ಮಾಡಿ. ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ನೀಟ್ ಎಕ್ಸಾಮಿನೇಷನ್. ಸೊ ಅದಾದಮೇಲೆ ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಪ್ರೋಸೆಸ್ಗೆ ಬರೋಣ. ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ pollen mother cell the process of formation of microspore from microspore mother cell, which is called as a ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳಿ ಮೆನ್ಷನ್ ಆಗಿದೆ. ಸೊ MMC ಅಂದ್ರೂ ಒಂದೇ, PMC ಅಂದ್ರೂ ಒಂದೇ, ಎರಡು ವರ್ಡು ಕೂಡ ಸೇಮ್ ಮೀನಿಂಗ್. ಇದನ್ನು ಪೋಲನ್ ಮದರ್ ಸೆಲ್ ಅಂತನಾದ್ರೂ ಕೂಡ ನೀವು ನೋಟ್ ಮಾಡ್ಕೋಬೋದು, ಆರ್ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತನಾದ್ರೂ ಕೂಡ ನೋಟ್ ಮಾಡ್ಕೋಬೋದು. ಥ್ರೂ ಅ ಪ್ರೋಸೆಸ್ ಕಾಲ್ಡ್ ಆಸ್ ಅ ಮಿಯಾಸಿಸ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ರಿಡಕ್ಷನಲ್ ಡಿವಿಷನ್. ಅದನ್ನು ಅಂಡರ್ಲೈನ್ ಮಾಡಿ. ನೆಕ್ಸ್ಟ್ ಸೊ ನೆಕ್ಸ್ಟ್ ಬಂದು ಪೋಲನ್ ಗ್ರೈನ್ ಸ್ಟ್ರಕ್ಚರ್ ಇದೆ. ಸೊ ಪೋಲನ್ ಗ್ರೈನ್ ಬಂತು ಅಂತ ಹೇಳೋದಾದರೆ ಅರೌಂಡ್ ಇಲ್ಲಿ ಮೇಯ್ನ್ ಆಗಿ ನಾವು ದ ವಾಲ್ಸ್ ಆಫ್ ಪೋಲನ್ ಗ್ರೈನಿಗೆ ಬರೋಣ. ಸೊ ದ ಪೋಲನ್ ಗ್ರೈನ್ ವಿಚ್ ಕನ್ಸಿಸ್ಟ್ ಆಫ್ outermost layer called as exine ಅಂತ ಹೇಳಿ. ಸೊ exine and the inner one which is called as a exine and intine ಮೆನ್ಷನ್ ಆಗಿದೆ. ಸೊ exine ದು ಕೆಮಿಕಲ್ ಕಂಪೋಸಿಷನ್ ಮೋಸ್ಟ್ ಇಂಪಾರ್ಟೆಂಟ್ ಅಗೈನ್ ಸ್ಪೋರೋಪೋಲನಿನ್. ಸೊ ಸ್ಪೋರೋಪೋಲನಿನ್ which is belongs to a fat substance and one of the most resistant organic material ಅಂತ ಹೇಳಿ ಮೆನ್ಷನ್ ಆಗಿದೆ. ಪ್ಲಸ್ ಅದರ ಜೊತೆಗೆ exine which is not affected by high temperature, strong acids
ಆಲ್ಕಲಿ ಆ್ಯಂಡ್ ನೋ ಎನ್ಸೈಮ್ ಡಿಗ್ರೇಡಿಟ್ ಅಂತ ಹೇಳಿ ಮೆನ್ಷನ್ ಆಗಿದೆ, ಅದನ್ನು ಅಂಡರ್ಲೈನ್ ಮಾಡಿ. ಅದರ ಅರ್ಥ ಸ್ಪೋರೋಪೋಲನಿನ್ ಜಸ್ಟ್ ಎಕ್ಸೈನಲ್ಲಿ ಮಾತ್ರ ಇರುತ್ತೆ, ಇಂಟೈನ್ ವಾಲಲ್ಲಿ ಇರೋದಿಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳೋದಾದರೆ ಸ್ಪೋರೋಪೋಲನಿನ್ ಇಂದನೇ ನಾವು ಯಾವುದೇ ಆದಂಥ ಪೋಲನ್ ಗ್ರೈನ್ನ ಸ್ಟೋರ್ ಮಾಡ್ಬೋದು, ಫಾಸಲ್ ಸ್ಟಡೀಸ್ಗಳಿಗೆ ಯೂಸ್ ಮಾಡಬಹುದು ಅಂತ ಹೇಳಿ ನೆಕ್ಸ್ಟು ಅದ್ರದ್ದು ಅಡ್ವಾಂಟೇಜ್ ಇದೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಈ ಲೈನ್ ಅಂಡರ್ಲೈನ್ ಮಾಡಿ NCERTಯಲ್ಲಿ. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸ್ಪೋರೋಪೋಲನಿನ್, ಪೋಲನ್ ಗ್ರೈನ್ಸ್ ಸ್ಟೋರ್ಡ್ ಆಸ್ ಅ ಫಾಸಿಲ್, ಪ್ರಿಸರ್ವ್ಡ್ ಆಸ್ ಅ ಫಾಸಿಲ್ ಅಂತ ಹೇಳಿ ಮೆನ್ಷನ್ ಆಗಿದೆ, ಆ ಲೈನನ್ನು ಅಂಡರ್ಲೈನ್ ಮಾಡಿ. ಅದಾದಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ NCERT ನೆಕ್ಸ್ಟ್ ಲೈನ್ ಬಂದು, ಸೊ ಸಮ್ ರೀಜನ್ಸ್ ಆಫ್ ಎಕ್ಸೈನ್ ಆಫ್ ದ ಪೋಲನ್ ಗ್ರೈನ್ ವೇರ್ the sporopollenin which is completely absent, such apertures are called as a ಸೊ ಜರ್ಮ್ ಪೋರ್ ಅಂತ ಮೆನ್ಷನ್ ಆಗಿದೆ. ಸೊ ಎಕ್ಸೈನ್ನ ಯಾವ ಭಾಗದಲ್ಲಿ ಸ್ಪೋರೋಪೋಲನಿನ್ ಆಬ್ಸೆಂಟ್ ಆಗಿರುತ್ತೆ, ಸೊ ಆ ಒಂದು ಭಾಗವನ್ನು ವಿ ಕಾಲ್ಡ್ ಇಟ್ ಆಸ್ ಅ ಜರ್ಮ್ ಪೋರ್ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಯಾಕೆ ಜರ್ಮ್ ಪೋರ್ ಇದೆ ಅಂತ ಹೇಳೋದಾದರೆ, ಆಲ್ಮೋಸ್ಟ್ ಇಂಟೈನಿಂದ ಬರುವಂಥ ಪೋಲನ್ ಟ್ಯೂಬ್ ಎಕ್ಸಿಟ್ ಆಗುವಂತಹ ಒಂದು ಡೋರ್ ಅದು. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ. ಸೊ ನೆಕ್ಸ್ಟ್ ಬರೋದಾದರೆ ಹಿಯರ್ ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳೋದಾದರೆ, ಸೊ ಇಂಟೈನ್ ಕೆಮಿಕಲ್ ಕಂಪೋಸಿಷನ್ ಬಂದು ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಅಂಡರ್ಲೈನ್ ಮಾಡಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ನೀಟ್ ಎಕ್ಸಾಮಿನೇಷನ್. ಸೊ ಅದಾದಮೇಲೆ ನೆಕ್ಸ್ಟ್ ಬರೋಣ. ಸೊ ದ ಮೈಕ್ರೋಸ್ಪೋರ್ ಅಂದ್ರೂ ಒಂದೇ, ಪೋಲಿನ್ ಗ್ರೇನ್ ಅಂದ್ರೂ ಒಂದೇ, ವಿಚ್ ಕನ್ಸಿಸ್ಟ್ ಆಫ್ 2 cells. ಸೊ ಒನ್ ಈಸ್ ಅ ವೆಜಿಟೇಟಿವ್ ಸೆಲ್ ಆ್ಯಂಡ್ ಅನದರ್ ಒನ್ ಈಸ್ ಅ ಜನರೇಟಿವ್ ಸೆಲ್. ಅಂಡರ್ಲೈನ್ ಮಾಡಿ ವೆಜಿಟೇಟಿವ್ ಆ್ಯಂಡ್ ಜನರೇಟಿವ್ ಸೆಲ್ ಅಂತ ಹೇಳಿ. ಸೊ ವೆಜಿಟೇಟಿವ್ ಆ್ಯಂಡ್ ಜನರೇಟಿವ್ ಸೆಲ್ನ ಅಂಡರ್ಲೈನ್ ಮಾಡಿ, ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಹೋಗೋಣ. ಓಕೆ, ಸೊ ಹಿಯರ್ ಜನರೇಟಿವ್ ಸೆಲ್ ಶೇಪ್ ಬಗ್ಗೆ ಬಂತು ಅಂತ ಹೇಳೋದಾದ್ರೆ, ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಕೇಳಿದ್ರಿ ಇದನ್ನು. ಜನರೇಟಿವ್ ಸೆಲ್ ಶೇಪ್ ಬಂದು ಸ್ಪಿಂಡಲ್ ಶೇಪ್ ಇರ್ಬೋದು, ಡೆನ್ಸ್ ಸೈಟೋಪ್ಲಾಸ್ಮಾ ವಿತ್ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಅಂತ ಹೇಳಿ. ಸೊ ಅದನ್ನು ಅಂಡರ್ಲೈನ್ ಮಾಡಿ. ಸೊ ಮತ್ತೆ ದ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಬಂದು, ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಅ 2-celled ಶೆಡ್ಡಿಂಗ್ ಅಟ್ 60% ಆಫ್ ಏಂಜಿಯೋಸ್ಪರ್ಮ್ ಅಂತ ಇದೆ. ಸೊ ಇನ್ನು ರಿಮೈನಿಂಗ್ 40% ಏನಿದೆ ಎಲ್ಲ ಪ್ಲಾಂಟ್ಗಳಲ್ಲೂ ಕೂಡ 3-celled ಸ್ಟೇಜ್. ಫಾರ್ ಎಕ್ಸಾಂಪಲ್ 100 ಪ್ಲಾಂಟ್ ಇದೆ ಅಂತ ಹೇಳೋದಾದರೆ, ಅರೌಂಡ್ 60 ಪ್ಲಾಂಟಲ್ಲಿ ಪೋಲನ್ ಗ್ರೈನ್ ಸೊ ಆ್ಯಂಥರಿಂದ ರಿಲೀಸ್ ಆಗುವಂಥದ್ದು 2 ಸೆಲ್ಲಿಗೆ. ಯಾವುದ್ಯಾವುದೆಲ್ಲ 2 ಸೆಲ್ ಅಂದರೆ, ಒಂದು ಈಸ್ ವೆಜಿಟೇಟಿವ್ ಸೆಲ್ ಆ್ಯಂಡ್ ಅನದರ್ ಒನ್ ಈಸ್ ಅ ಜನರೇಟಿವ್ ಸೆಲ್. ಆದರೆ 3-celled ಶೆಡ್ಡಿಂಗ್ ಏನಪ್ಪ ಅಂತ ಹೇಳೋದಾದ್ರೆ, ರಿಮೈನಿಂಗ್ 40% ಪ್ಲಾಂಟ್ಸ್ಗಳು ಏನಿದ್ದಾರೆ ಅವರಲ್ಲಿ ಆ್ಯಂಥರಲ್ಲಿ ಇದ್ದಾಗಲೇ ವೆಜಿಟೇಟಿವ್ ಸೆಲ್ ಪ್ಲಸ್ ಜನರೇಟಿವ್ ಸೆಲ್ ಆ್ಯಂಡ್ ಜನರೇಟಿವ್ ಸೆಲ್ ಕನ್ವರ್ಟೆಡ್ ಇಂಟು 2 more ಮೇಲ್ ಗ್ಯಾಮೆಟ್. ಸೊ ಅಂಡರ್ಲೈನ್ ಮಾಡ್ಕೊಳ್ಳಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ಸೊ ಹಿಯರ್ ನೆಕ್ಸ್ಟ್ ಈಸ್ ಇಲ್ಲಿಗೆ ಬಂತು ಅಂತ ಹೇಳೋದಾದರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ದ ಜನರೇಟಿವ್ ಸೆಲ್ ಬಗ್ಗೆ ಬರೋಣ. ಸೊ ಜನರೇಟಿವ್ ಸೆಲ್ ಡಿವೈಡ್ ಮೈಟಾಸಿಸ್, ಮತ್ತು ಪೋಲನ್ ಗ್ರೈನ್ ಈ ಒಳಗಡೆ ಯಾವುದೇ ಆದಂಥ ಮಿಯಾಸಿಸ್ ಆಗಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮತ್ತು ಪೋಲನ್ ಗ್ರೈನ್ ವಿಚ್ ಈಸ್ ನಥಿಂಗ್ ಬಟ್ ಹ್ಯಾಪ್ಲಾಯ್ಡ್. ಸೊ ಹ್ಯಾಪ್ಲಾಯ್ಡ್ ಇರೋದು N ಇರೋದು N/2 ಆಗೋದಿಲ್ಲ. ಸೊ ಹಾಗಾಗಿ ಪೋಲನ್ ಗ್ರೈನ್ ಒಳಗಡೆ ಒನ್ ಈಸ್ ಅ ವೆಜಿಟೇಟಿವ್ ಆ್ಯಂಡ್ ಅನದರ್ ಒನ್ ಈಸ್ ಅ ಜನರೇಟಿವ್ ಇದೆ. ಸೊ ಜನರೇಟಿವ್ ಡಿವೈಡ್ ಆಗೋದು ಮೈಟಾಸಿಸ್, ಮೈಟಾಟಿಕ್ ಡಿವಿಷನ್ ಆಗಿ, ವಿಚ್ ಫಾರ್ಮ್ಸ್ 2 male gamete. ಸೊ ವಿಚ್ ಇಸ್ ಕಂಪ್ಲೀಟ್ಲಿ ಅ ನಾನ್-ಮೊಟೈಲ್ ಆ್ಯಂಡ್ ಅಮೀಬಾಯ್ಡ್ ಸ್ಟ್ರಕ್ಚರ್ ಅಂತ ಹೇಳಿ ಮೆನ್ಷನ್ ಆಗಿದೆ, ಮತ್ತು ಅನ್ಈಕ್ವಲ್ ಸೈಜ್ ಅಂತಲೂ ಕೂಡ ಮೆನ್ಷನ್ ಆಗಿದೆ. ಸೊ ಇವಾಗ ನಾವು 3-celled ಸ್ಟೇಜ್ ಏನಿದೆ, ಸೊ ಆ ಥರದಂಥ ಪೋಲನ್ನ ವಿ ಕಾಲ್ಡ್ ಇಟ್ ಆಸ್ ಅ ಮೆಚೂರ್ ಮೇಲ್ ಗೆಮೆಟೋಫೈಟ್ ಅಂತ ಹೇಳಿ ಮೆನ್ಷನ್ ಮಾಡಿದರೆ, ನೀವು ಅದೊಂದು ಪಾಯಿಂಟನ್ನು ಸೊ ನೋಡ್ಕೊಳ್ಳಿ. ಎಸ್, ನೆಕ್ಸ್ಟ್ ಬಂತು ಅಂತ ಹೇಳೋದಾದರೆ, ಸೊ ಮೇಯ್ನ್ ಆಗಿ ಗ್ರೋತ್ ಆಫ್ ದ ಪೋಲನ್ ಟ್ಯೂಬ್, ನಿಮಗೆ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅನ್ನುವಂಥ NCERTಯಲ್ಲಿ ಒಂದು ಪ್ಯಾರಾಗ್ರಾಫ್ ಏನಿದೆ ಅಲ್ಲಿ ಮೆನ್ಷನ್ ಆಗಿದೆ. ಇದು ದೇ ಆರ್ ಪ್ಯೂರ್ಲಿ ಕೀಮೋಟ್ರೋಪಿಕ್ ಇನ್ ನೇಚರ್. ಕೀಮೋಟ್ರೋಪಿಕ್ ಅಂತ ಹೇಳೋದಾದರೆ, ಸೊ ಪೋಲನ್ ಗ್ರೈನ್ ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆದಮೇಲೆ ಯಾವ ರೀತಿ ಮೂವ್ಮೆಂಟ್ನ ತೋರಿಸುತ್ತೆ ಅಂತ ಹೇಳೋದಾದರೆ, ಸೊ ಮೂಮೆಂಟ್ ಥ್ರೂ ಕೆಮಿಕಲ್ ಸಬ್ಸ್ಟೆನ್ಸ್ ಅಂತ ಹೇಳಿ ಅದನ್ನು ಕೀಮೋಟ್ರೋಪಿಕ್ ಅಂತ ಕರೀತಾರೆ. ಸೊ ಅದೊಂದು ಅಂಡರ್ಲೈನ್ ಮಾಡಿ. ನೆಕ್ಸ್ಟ್ ಬಂದು ಡಿಸ್ಅಡ್ವಾಂಟೇಜ್ ಆಫ್ ಪೋಲನ್ ಗ್ರೈನ್ ಇದೆ. ಸೊ ಡಿಸ್ಅಡ್ವಾಂಟೇಜ್ಗೆ ಬರೋದಾದರೆ, ಇಲ್ಲಿ ಮೇಯ್ನ್ ಆಗಿ ಮೆನ್ಷನ್ ಮಾಡಿರುವಂಥದ್ದು ನಿಮಗೆ ಆನಿಮೋಫಿಲಸ್ ಪ್ಲಾಂಟ್ ಇರ್ಬೋದು. ಆನಿಮೋಫಿಲಸ್ ಅಂದರೆ, ಸೊ ಈಗ ಫಾರ್ ಎಕ್ಸಾಂಪಲ್ ವೀಟ್ ಇರ್ಬೋದು, ಆ ಪ್ಲಾಂಟ್ಗಳಲ್ಲೆಲ್ಲ ಏನಾಗುತ್ತಪ್ಪ ಅಂದರೆ, ದೇ ಆರ್ ಕಾಲ್ಡ್ ಎಸ್ ಅನಿಮೋಫಿಲಸ್. ಅಂದರೆ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಥ್ರೂ ದ ಏರ್ ಅಂತ ಹೇಳಿ. ಸೊ ಏರ್ ಮೂಲಕ ಪಾಲಿನೇಷನ್ ಆಗುವಂಥ ಪ್ಲಾಂಟ್ಗಳೆಲ್ಲ ಕೂಡ ತುಂಬ ಲೈಟ್ ವೆಯ್ಟ್ ಇರುತ್ತೆ. ಸೊ ಇಂಥ ಲೈಟ್ ವೆಯ್ಟ್ ಇರುವಂಥ ಪ್ಲಾಂಟ್ಗಳು ಆಲ್ಮೋಸ್ಟ್ ಗಾಳಿ ಬರ್ತಿದ್ದಂಗೆ ಏನಾಗುತ್ತಪ್ಪ ಅಂತ ಹೇಳೋದಾದರೆ, ಸೊ ಅವರು ಕೆಲವೊಂದು ಸಿವಿಯರ್ ಅಲರ್ಜೀಸ್ನ ಕಾಸ್ ಮಾಡುತ್ತೆ. ಅವ್ರಗಳದ್ದು ಪೋಲನ್ ಗ್ರೈನ್ ರಿಲೀಸ್ ಆದಾಗ ಕೆಲವೊಂದು ಸಿವಿಯರ್ ಅಲರ್ಜೀಸ್ ಮತ್ತು ಬ್ರಾಂಕಿಯಲ್ ಅಫ್ಲಿಕ್ಷನ್ಸ್ ಸಚ್ ಆಸ್ ಅಸ್ತಮಾ ಇರ್ಬೋದು, ಸೊ ಮತ್ತು ಬ್ರಾಂಕಿಯಲ್ ರಿಲೇಟೆಡ್ ಡಿಸಾರ್ಡರ್ಸ್ಗಳನ್ನ ಕಾಸ್ ಮಾಡ್ತಾರೆ ಅಂತ ಹೇಳಿ ಮೆನ್ಷನ್ ಆಗಿದೆ. NCERT ಲೈನನ್ನು ಅಂಡರ್ಲೈನ್ ಮಾಡಿ. ಸೊ ಅದಾದ ಮೇಲೆ ನಿಮಗೆ ಬರುವಂಥದ್ದು ಪಾರ್ಥೇನಿಯಂ ಹಿಸ್ಟ್ರೋಕಾರ್ಪಸ್. ಸೊ ಪಾರ್ಥೇನಿಯಂ ಹಿಸ್ಟ್ರೋಫೋರಸ್.
ಸೊ ಪಾರ್ಥೇನಿಯಂ ಹಿಸ್ಟೋಫೋರಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳೋದಾದರೆ ದಟ್ ಕ್ಯಾರೆಟ್ ಗ್ರಾಸ್ ಕೇಮ್ ಟು ಇಂಡಿಯಾ ಆ್ಯಸ್ ಅ ಕಂಟಾಮಿನೆಂಟ್ ವಿತ್ ಅ ಇಂಪ್ರೂವ್ಡ್ ವೀಟ್ ಪ್ಲಾಂಟ್. ಸೊ ವೀಟ್ ಅನ್ನೋದನ್ನು ಅಂಡರ್ಲೈನ್ ಮಾಡಿ. ಸೊ ಇದನ್ನು ಕೂಡ ಕೇಳಿದ್ದಾರೆ. ಸೊ ಯಾವ ರೀತಿ ಕಂಟಾಮಿನೆಂಟ್ ಆಗಿ ಇಂಡಿಯಾಗೆ ಬಂದಿದೆ, ಯಾರ ಜೊತೆ ಬಂದಿದೆ ಅಂತ ಹೇಳೋದಾದರೆ ವೀಟ್ ಪ್ಲಾಂಟ್ ಜೊತೆ ಬಂದಿರುವಂಥದ್ದು ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ ಅಡ್ವಾಂಟೇಜ್ ಆಫ್ ಪೋಲನ್ ಗ್ರೈನ್ ನೋಡೋದಾದರೆ. ಸೊ ದೇ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ ಆ್ಯಂಡ್ ಟೇಕನ್ ಆಸ್ ಅ ಟ್ಯಾಬ್ಲೆಟ್ ಆ್ಯಂಡ್ ಸಿರಪ್ ಆ್ಯಂಡ್ ಇಂಪ್ರೂವ್ಡ್ ದೇರ್ ಹೆಲ್ತ್ ಅಂತ ಹೇಳಿ ಮೆನ್ಷನ್ ಆಗಿದೆ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ಪೋಲಿನ್ ಕನ್ಸಂಪ್ಷನ್ ಹ್ಯಾಸ್ ಬಿನ್ ಕ್ಲೇಮ್ ಟು ಎನ್ಹಾನ್ಸ್ ದ ಪರ್ಫಾರ್ಮೆನ್ಸ್ ಆಫ್ ಅಥ್ಲೆಟ್ಸ್ ಇರ್ಬೋದು, ರೇಸ್ ಹಾರ್ಸಸ್ ಇರ್ಬೋದು. ಕೆಲವೊಂದು ಕಂಟ್ರಿಗಳಲ್ಲಿ ಪೋಲಿನ್ ಗ್ರೈನ್ನ ಯಾಕೆ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದರೆ ಕೆಲವೊಂದು ಅಥ್ಲೆಟ್ಸ್ಗಳ ಪರ್ಫಾರ್ಮೆನ್ಸನ್ನು ಎನ್ಹಾನ್ಸ್ ಮಾಡೋದಕ್ಕೆ ಮತ್ತು ರೇಸ್ ಹಾರ್ಸಸ್ಗಳು ಏನಿರುತ್ತೆ ಅವ್ರಿಗೂ ಕೂಡ ಕೊಡ್ತಾ ಇದ್ದಾರೆ. ಸೊ ಇದು ಮೇಯ್ನ್ ಆಗಿ ಏನು ಫ್ರಕ್ಟೋಸ್ ಮತ್ತು ಸಕ್ರೋಸ್ ಸೋರ್ಸ್ ಆಗಿರೋದ್ರಿಂದ ಬೇಗ ಎನರ್ಜಿ ಸಿಗುತ್ತೆ ಅನ್ನುವಂಥ ಒಂದು ಪರ್ಪಸ್ಸಿಂದ. ಸೊ ಅದನ್ನು ಅಂಡರ್ಲೈನ್ ಮಾಡಿ. ಸೊ ನೆಕ್ಸ್ಟ್ ಈಸ್ ಅ ವಯಬಿಲಿಟಿ ವಿಚ್ ಈಸ್ ಅ ಲಾಸ್ಟ್ ಟಾಪಿಕ್ ಆಫ್ ಮೈಕ್ರೋಸ್ಪೊರಾಂಜಿಯಂ. ಸೊ ವಯಬಿಲಿಟಿ ಬಗ್ಗೆ ಮಾತಾಡೋದಾದರೆ ದ ಡೆಫಿನೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದ ಪೀರಿಯಡ್ ಫಾರ್ ವಿಚ್ ಪೋಲನ್ ಗ್ರೇನ್ ರಿಟೈನ್ ದ ಎಬಿಲಿಟಿ ಟು ಜರ್ಮಿನೇಟ್. ಒಂದು ಪೋಲನ್ ಗ್ರೇನು ಎಷ್ಟು ದಿನಗಳ ಕಾಲ ಜರ್ಮಿನೇಷನ್ ಕೆಪಾಸಿಟಿನ ಇಟ್ಕೊಂಡಿರುತ್ತೆ. ಸೊ ಅದನ್ನು ನಾವು ವಯಬಿಲಿಟಿ ಅಂತ ಕರೀತಾರೆ. ಸೊ ವಯಬಿಲಿಟಿಗೆ ಎಕ್ಸಾಂಪಲ್ ಮೆನ್ಷನ್ ಮಾಡಿದ್ದಾರೆ. ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಸಿರಿಲ್ಸ್ ಧಾನ್ಯಗಳಲ್ಲಿ ನೋಡಿದರೆ ರೈಸ್ ಮತ್ತು ವೀಟ್ ಅಂತ ಮೆನ್ಷನ್ ಆಗಿದೆ. ಇವುಗಳಲ್ಲಿ ವಯಬಿಲಿಟಿ ಬಂದು ಅಪ್ ಟು 30 ಮಿನಿಟ್ ಅಂತ ಹೇಳಿ. ಸೊ ಇನ್ ಕೇಸ್ ಆಫ್ ರೋಸೇಸಿ, ಲೆಗುಮಿನೇಸಿ ಮತ್ತು ಸೊಲನೇಸಿ ಏನಿದ್ದಾರೆ, ಸೊ ಈ 3 ಫ್ಯಾಮಿಲಿ ನೋಡೋದಾದರೆ ಆಲ್ಮೋಸ್ಟ್ ವಯಬಿಲಿಟಿ ಅಪ್ ಟು ಸೆವರಲ್ ಮಂತ್ ಅಂತ ಮೆನ್ಷನ್ ಆಗಿದೆ. ಸೊ ಅದನ್ನು ಅಂಡರ್ಲೈನ್ ಮಾಡಿ. ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಲಾಸ್ಟ್ ಟಾಪಿಕ್ ಈಸ್ ಅ ಕ್ರಯೋಪ್ರಿಸರ್ವೇಷನ್. ಕ್ರಯೋಪ್ರಿಸರ್ವೇಷನ್ ವಿಚ್ ಇಸ್ ನಥಿಂಗ್ ಬಟ್ preservation of a pollen grain in a liquid nitrogen around minus 196 degrees Celsius temperature. So that banks are called as a pollen bank ಅಂತ ಹೇಳಿ ಮೆನ್ಷನ್ ಆಗಿದೆ. ಸೊ ಇಲ್ಲಿ ಕ್ರಯೋಪ್ರಿಸರ್ವೇಷನ್ ಟೆಂಪ್ರೇಚರ್ ಪ್ಲಸ್ ಲಿಕ್ವಿಡ್ ಮೋಸ್ಟ್ ಇಂಪಾರ್ಟೆಂಟ್. ಲಿಕ್ವಿಡ್ ನೈಟ್ರೋಜನ್ minus 196 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಮೆನ್ಷನ್ ಆಗಿದೆ. ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಸೊ MCQ ಸೆಷನ್ಗೆ ಬರೋದಾದ್ರೆ ಟಿಪಿಕಲ್ ಏಂಜಿಯೋಸ್ಪರ್ಮ್ ಆಂಥರ್ ಬಂದು ಬೈಲೋಬ್ ಟೆಟ್ರಾಗೋನಲ್ ವಿಚ್ ಕನ್ಸಿಸ್ಟ್ ಆಫ್ 4 ಮೈಕ್ರೋಸ್ಪೊರಾಂಜಿಯಂ. ಎಸ್ ಕರೆಕ್ಟ್. ಸೊ ಮತ್ತೆ ಪ್ಲಾಯ್ಡಿ ಆಫ್ ದ ಮೈಕ್ರೋಸ್ಪೋರ್ ಟೆಟ್ರಾಡ್. ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂದರೆ ಕಂಪ್ಲೀಟ್ ಮೈಕ್ರೋಸ್ಪೋರೋಜೆನೆಸಿಸ್ ಪ್ರೋಸೆಸ್ನ ಓದುವಂಥ ಟೈಮಲ್ಲಿ ಫಸ್ಟ್ ಒನ್ ಈಸ್ sporogenous cell which is converted into microspore mother cell. So then which is converted into microspore tetrad, then which is converted into a microspore. So microspore another name for this is a pollen grain. ನೀವು ಸ್ಪೋರೋಜಿನಸ್ ಟಿಶ್ಯೂನ ಆದರೂ ಕೊಡಲಿ, ಮೈಕ್ರೋಸ್ಪೋರ್ ಮದರ್ ಸೆಲ್ ಆದರೂ ಕೊಡಲಿ, ಅದರದ್ದು ಪ್ಲಾಯ್ಡಿ ಬಂದು 2n ಅಂತ ಮಾರ್ಕ್ ಮಾಡಿ. ಸೊ ನೆಕ್ಸ್ಟ್ ಮೈಕ್ರೋಸ್ಪೋರ್ ಟೆಟ್ರಾಡ್ ಬಂತು ಅಂತ ಹೇಳಿದ್ರೆ ಟೆಟ್ರಾಡ್ ಈಸ್ ನಥಿಂಗ್ ಬಟ್ 4. ಸೊ ಅಂದರೆ ಮಿಯಾಸಿಸ್ ಆಗೋಗಿದೆ ಆಲ್ರೆಡಿ ಅಂತ ಅರ್ಥ. ಸೊ ಇದಕ್ಕೆ ಬಂದು n ಅಂತ ಮೆನ್ಷನ್ ಮಾಡಿ. ಕ್ಲಿಯರ್? ಹ್ಯಾಪ್ಲಾಯ್ಡ್. ಇನ್ನು ಮೈಕ್ರೋಸ್ಪೋರ್ ಪೋಲನ್ ಗ್ರೈನ್ದು ಕೂಡ ಹ್ಯಾಪ್ಲಾಯ್ಡ್. ಸೊ ಇದಕ್ಕೆ ಹ್ಯಾಪ್ಲಾಯ್ಡ್ ಇಸ್ ಆನ್ಸರ್. ಇದು ಕಂಪ್ಲೀಟಾಗಿ ಮೈಕ್ರೋಸ್ಪೋರೋಜೆನೆಸಿಸ್ ಟಾಪಿಕಲ್ಲಿ ಬರುತ್ತೆ. ಇನ್ನೊಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ವೀಡ್ ಹ್ಯಾಸ್ ಬಿಕಮ್ ಮೇಜರ್ ಕಾಸ್ ಆಫ್ ಪೋಲಿನ್ ಅಲರ್ಜಿ ಇನ್ ಕೇಸ್ ಆಫ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಮೇಜರ್ ಆಗಿ ಪೋಲಿನ್ ಅಲರ್ಜಿ ಕಾಸ್ ಮಾಡ್ತಿರೋ ಪ್ಲಾಂಟ್ ಯಾವುದು? ಪಾರ್ಥೇನಿಯಂ. ಓಕೆ, ಸೊ ಪಾರ್ಥೇನಿಯಂ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಕ್ಯಾರೆಟ್ ಗ್ರಾಸ್ ಅಂತ ಕರೀತಾರೆ. ಮತ್ತು ಇಂಟೈನಲ್ಲಿ ಇರುವಂಥ ಕೆಮಿಕಲ್ ಸಬ್ಸ್ಟೆನ್ಸ್ ಬಂದು ಪೆಕ್ಟಿನ್ ಮತ್ತು ಸೆಲ್ಲೋಸ್. ಅದೇ ಸ್ಪೋರೋಪೋಲನಿನ್ ಸಬ್ಸ್ಟೆನ್ಸ್ ಎಲ್ಲಿ ಬರುತ್ತಂದರೆ ಎಕ್ಸೈನ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸೈನ್ ಬಟ್ ಇನ್ನೆಲ್ಲೂ ಇರೋದಿಲ್ಲ. ಇದು ಕ್ಲಿಯರ್? ಸೊ ಸ್ಪೋರೋಪೋಲನಿನ್ ಏನಾದರೂ ಎಕ್ಸೈನಲ್ಲಿ ಇಲ್ಲ ಅಂದರೆ ಆ ಪೋರ್ಷನ್ನ ಬಂದು ಜರ್ಮ್ ಪೋರ್ ಅಂತ ಹೇಳ್ತಾರೆ. ಸೊ ಅದು ಕೂಡ ಇಂಪಾರ್ಟೆಂಟ್. ಮತ್ತು ಪೋಲನ್ ವಯಬಿಲಿಟಿ ಫಾರ್ ರೈಸ್ ಮತ್ತು ವೀಟ್ ಮೋನೋಕಾಟ್ಗಳಲ್ಲಿ 30 ಮಿನಿಟ್ಸ್ ಅಷ್ಟರ ಒಳಗಡೆನೇ ಅದು ಸ್ಟಿಗ್ಮಾನ ರೀಚ್ ಆಗಬೇಕು. ಆದರೆ ಕೆಲವೊಂದು ಡೈಕಾಟ್ಗಳಲ್ಲೆಲ್ಲ ಇದು ಸೆವರಲ್ ಮಂತ್ ಕೂಡ ಇರುತ್ತೆ ಅಂತ ಹೇಳಿ ಮೆನ್ಷನ್ ಆಗಿದೆ. ಸೊ ಅದೊಂದು ಪಾಯಿಂಟ್ ನೋಡ್ಕೊಳ್ಳಿ. ಕ್ಲಿಯರ್? ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ಸಿನಾಪ್ಸಿಸ್ ಆಫ್ ಮೈಕ್ರೋಸ್ಪೋರೋಜೆನೆಸಿಸ್, ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ, ಅಡ್ವಾಂಟೇಜ್ ಆಫ್ ಪೋಲನ್ ಗ್ರೈನ್, ಡಿಸ್ಅಡ್ವಾಂಟೇಜ್ ಆಫ್ ಪೋಲನ್ ಗ್ರೈನ್. ಈ ಎಲ್ಲ NCERT ಲೈನ್ಸ್ಗಳನ್ನ ಹೈಲೈಟ್ ಮಾಡ್ಕೊಳ್ಳಿ. ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ರೀನಿಟ್ ಬ್ಯಾಚ್. ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಸೊ ಈ ಎಲ್ಲ ಪಾಯಿಂಟ್ಗಳನ್ನ NCERT ಲೈನ್ಗಳನ್ನ ಫಟಾಫಟ್ ಅಂತ ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಮಾಡ್ಕೊಂಡು ಅದೇ ಪಾಯಿಂಟ್ಗಳನ್ನ ಮತ್ತೆ ಇನ್ನೊಂದ್ಸಲ ನೋಡ್ಕೊಳ್ಳಿ. ಡೆಫಿನೆಟ್ಲಿ ಅದೇ ಲೈನ್ಗಳಿಂದನೇ ನಿಮ್ಮ ನೀಟ್ ಕ್ವಶನ್ ಫ್ರೇಮ್ ಆಗುತ್ತೆ. ಇಟ್ ಮೇ ಬಿ ಮಲ್ಟಿಪಲ್ ಸ್ಟೇಟ್ಮೆಂಟ್ ಆರ್ ಅಸರ್ಷನ್ ರೀಸನ್ ಆರ್ ಇಟ್ ಮೇ ಬಿ ಅ ಡೈರೆಕ್ಟ್ ಸ್ಟೇಟ್ಮೆಂಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.